ಏನ್ ಹೇಳ್ತೀರಿ ಕುಮಾರಸ್ವಾಮಿ ಅವರ ಹೇಳಿಕೆ ನಂತರದ ಬೆಳವಣಿಗೆ ಬಗ್ಗೆ? ಭಗವದ್ಗೀತೆಯನ್ನ ಎಲ್ಲ ಮಕ್ಕಳು ಶಾಲಾ ಹಂತದಲ್ಲಿ ಅವ್ರಿಗೆ ಬೋಧನೆ ಮಾಡಬೇಕು, ಪಠ್ಯದ ಪುಸ್ತಕದಲ್ಲಿ ಅದನ್ನ ಅಳವಡಿಕೆ ಮಾಡಬೇಕು ಅಂತ ಮಹದೇವಪ್ಪನವರು ಒಂದು ರಿಯಾಕ್ಟ್ ಮಾಡ್ತಾರೆ. ಏನಂತ ಅಂದ್ರೆ, ಎಲ್ಲೋ ಕುಮಾರಸ್ವಾಮಿ ಅವರು ಮನುವಾದಿ ಆಗಿದ್ದಾರೆ. ಭಗವದ್ಗೀತೆಯನ್ನ ಓದಿದ್ರೆ ಮನುವಾದಿ ಆಗ್ಲಿಕ್ಕೆ ಯಾಕೆ ಸಾಧ್ಯ? ಮನುವಾದಕ್ಕೂ ಭಗವದ್ಗೀತೆಗೂ ಸಂಬಂಧವೇ ಇಲ್ಲ. ನಾವ್ಯಾರು ಕೂಡ ಮನುವಾದವನ್ನ ಒಪ್ತಂತವ್ರಲ್ಲ, ಒಪ್ಲಿಕ್ಕೆ ಸಾಧ್ಯನೂ ಇಲ್ಲ. ಮನುವಾದವನ್ನ ತಿರಸ್ಕಾರ ಮಾಡೇ ಅವತ್ತಿಗೆ ಸಂವಿಧಾನವನ್ನ ನಾವು ರಚನೆ ಮಾಡ್ಕೊಂಡಿದ್ದೀವಿ, ಸಂವಿಧಾನದ ಆಶಯಗಳಿಗೆ ಕೆಲಸ ಮಾಡ್ತಾ ಇದೀವಿ. ಇನ್ನೊಂದು ಪ್ರಶ್ನೆ ಎತ್ತಿದ್ದಾರೆ ಮಹದೇವಪ್ಪನವರು, ನೀವು ಏನ್ ಸಚಿವರಾಗಿದ್ರಿ ಅದು ಕೂಡ ಸಂವಿಧಾನದ ಕೆಳಗಡೆ ಅಂತ. ಹೌದು, ಸಂವಿಧಾನದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ, ಸಂವಿಧಾನದ ಕೆಳಗಡೆ ಈ ದೇಶವನ್ನ ಕಟ್ಟಿಕೊಂಡಿದ್ದೀವಿ, ಈ ದೇಶವನ್ನ ಮುನ್ನಡೆಸ್ತಾ ಇದ್ದೀವಿ. ಹಾಗೆ ನಾವು ನೀವೊಂದು ಪ್ರಮಾಣ ಮಾಡ್ಬೇಕಾದ್ರೆ ಭಗವದ್ಗೀತೆಯನ್ನ ಇಟ್ಟು ಇವತ್ತು ನಾವು ಪ್ರಮಾಣ ಮಾಡ್ತೀವಿ. ನೀವು ಕೋರ್ಟ್ ಕಲಾಪಗಳಿರ್ಬೋದು, ಇವತ್ತು ನೀವು ಪ್ರಮಾಣ ವಚನ ಸ್ವೀಕರಿಸಿರ್ಬೋದು, ಭಗವದ್ಗೀತೆನ ಕೂಡ ನಾವೊಂದು ತಗೊಳ್ತಾ ಇದೀವಿ. ಅದು ಒಂದನ್ನು ಕನ್ಸಿಡರ್ ಮಾಡಿ ಭಗವದ್ಗೀತೆ ಮೇಲೆ ಹಣೆ ಮಾಡ್ತಾರೆ. ಭಗವದ್ಗೀತೆ ಯಾಕೆ ತಗೊಳ್ತಾ ಇದೀವಿ ಅಂದ್ರೆ, ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.